ಮತ್ತೆ ಒಂದು 6 ತಿಂಗಳಲ್ಲೇ ಬಂದ್ಬಿಡ್ತು. ಕೀಮೋ ರೇಡಿಯೇಷನ್ ಎಲ್ಲಾನು ಮುಗೀತು. ಅಲ್ಲಿ ಒಂದೊಂದು ಇಂಜೆಕ್ಷನ್ನು 2 ಲಕ್ಷ ರೂಪಾಯಿ. 5 ಇಂಜೆಕ್ಷನ್ ಹಾಕೊಂಡೆ. ಪುನರ್ಜನ್ ಹಾಸ್ಪಿಟ್ಲ್ ವಿಜಯವಾಡಕ್ಕೆ ಬಂದೆ. ಈ ಮೆಡಿಸಿನ್ ತಿಂದ್ಮೇಲೆ ಯಾವ ಉರಿತಾ ಇಲ್ಲ, ಚೆನ್ನಾಗಿದೆ. ವೆಲ್ಕಮ್ ಟು ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್. ನಮ್ಮ ಹತ್ರ ಪೇಷಂಟ್ ಇದ್ದಾರೆ. ನಮ್ಮ ಹತ್ರ ಯಾವ ಸಮಸ್ಯೆಯಿಂದ ಬಂದಿದ್ದಾರೆ, ಎಷ್ಟು ತಿಂಗಳಿಂದ ಇದನ್ನ ಬಳಸ್ತಾ ಇದ್ದಾರೆ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ ಹೆಸರು? ಮೀರ್ ಅಸ್ಗರ್ ಅಲಿ. ಎಲ್ಲಿಂದ ಬರ್ತಿದ್ದೀರಾ ಸರ್? ನ್ಯೂಸ್ ವೀಡು. ಸರ್ ನಿಮ್ ಪ್ರಾಬ್ಲಮ್ ಏನು? ಮೌತ್ ಕ್ಯಾನ್ಸರ್. ಓಕೆ, ಹೇಗ್ ಗೊತ್ತಾಯ್ತು ಸರ್ ನಿಮ್ಗೆ ಈ ಪ್ರಾಬ್ಲಮ್ ಇರೋದು? ಬಾಯಲ್ಲಿ ಚಿಕ್ಕದಾಗಿ ಗುಳ್ಳೆ ತರ ಬಂತು. ಓಕೆ. ಅದಕ್ಕೆ ಅಂತ ಹೋದ್ಮೇಲೆ ಇಲ್ಲಿ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಅದ್ರ ನಂತರ ಒಂದು 6 ತಿಂಗಳ ನಂತರ ಕೀಮೋ ರೇಡಿಯೇಷನ್ ಎಲ್ಲ ಮುಗ್ದೋಯ್ತು. ಮತ್ತೆ 6 ತಿಂಗಳ ನಂತರ ಮತ್ತೆ ಅದು ಬಂದ್ಬಿಡ್ತು. ಮತ್ತೆ ತಿರ್ಗಿ ಬಂದ ತಕ್ಷಣ ಡಾಕ್ಟರ್ ಹತ್ರ ಹೋದಾಗ ಗುಂಟೂರ್ನಲ್ಲಿ ಸೆಕೆಂಡ್ ಒಪಿನಿಯನ್ಗೆ ಹೋದಾಗ ಅವರಲ್ಲಿ ಚೆಕ್ ಮಾಡಿ ಅವರು ಮತ್ತೆ ನಿಮ್ಗೆ ರಿಪೀಟ್ ಆಗಿದೆ ಅಂತ ಹೇಳಿದ್ರು. ಹಾಗೆ ಹೇಳಿದ್ಮೇಲೆ ಅವರು ಇಮ್ಯುನೋಥೆರಪಿ ಇಂಜೆಕ್ಷನ್ ಹಾಕ್ಬೇಕು ಅಂತ, ಅದು ಒಂದೊಂದು ಇಂಜೆಕ್ಷನ್ 2 ಲಕ್ಷ ರೂಪಾಯಿ. ಹಾಗೆ 5 ಇಂಜೆಕ್ಷನ್ ಹಾಕೊಂಡ್ಮೇಲೆ ಸ್ವಲ್ಪ ಕಂಟ್ರೋಲ್ಗೆ ಅದು ಬಂತು. ಅದಾದ್ಮೇಲೆ ಇನ್ನೊಂದು 5 ಇಂಜೆಕ್ಷನ್ ಹಾಕ್ಬೇಕು ಅಂದ್ರು. ನಮ್ಮಿಂದ ಅಷ್ಟ್ರ ಮಟ್ಟಿಗೆ ಹಣ ಖರ್ಚು ಮಾಡಕ್ ಆಗ್ಲಿಲ್ಲ. ನಾವು ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀವಿ ಅಂದ್ಬಿಟ್ಟು ನಾವು ಅಲ್ಲಿಂದ ಬಂದ್ಬಿಟ್ವಿ. ಪುನರ್ಜನ್ ಹಾಸ್ಪಿಟ್ಲ್ ಇಲ್ಲಿ ವಿಜಯವಾಡಕ್ ಬಂದ್ವಿ. 5 ತಿಂಗಳಿಂದ ನಾನು ಔಷಧಿನ ತಗೊಳ್ತಾ ಇದ್ದೀನಿ. ದೇವರ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ. ಸರ್, ಈಗ ನೀವು ಮೆಡಿಸಿನ್ ಬಳಸಕ್ ಮುಂಚೆ ಬಳಸಿದ ನಂತರ ನಿಮ್ಗೆ ಸಮಸ್ಯೆಗಳು ಹೇಗ್ ಕಡಿಮೆ ಆಗಿದೆ ಸರ್? ಹೇಳ್ಬೇಕು ಅಂದ್ರೆ ತಿನ್ನಕ್ ಮುಂಚೆ ಸ್ವಲ್ಪ ಉರಿತಾ ಇತ್ತು ಒಂದು ಭಾಗದಲ್ಲಿ. ಆ ಮೆಡಿಸಿನ್ ತಗೊಂಡ ನಂತರ ಇಲ್ಲಿ ಉರಿತಾ ಏನು ಇಲ್ಲ, ಎಲ್ಲ ಚೆನ್ನಾಗಿದೆ. ಓಕೆ, ಈಗ ನಿಮ್ಗೆ ಪೇನ್ ಅನ್ನೋದು ಕಂಟ್ರೋಲ್ ಆಗಿದೆಯಾ ಸರ್? ತುಂಬಾ ಕಂಟ್ರೋಲ್ ನಲ್ಲಿದೆ. ಓಕೆ, ಈಗ ಫುಡ್ ಎಲ್ಲ ನೀವೇ ತಗೊಳ್ತಾ ಇದ್ದೀರಾ? ಲಿಕ್ವಿಡ್ ಫಾರ್ಮ್ ಅಲ್ಲಿ ತಗೊಳ್ತಾ ಇದ್ದೀನಿ. ಈಗ ನಮ್ ಡಾಕ್ಟರ್ಸ್ ಯಾವ ರೀತಿ ಡಯಟ್ ಸಜೆಸ್ಟ್ ಮಾಡಿದ್ದಾರೆ? ಡ್ರೈ ಫ್ರೂಟ್ಸ್, ಆಮೇಲೆ ಜ್ಯೂಸ್ ಎಲ್ಲ ಕುಡಿಯಕ್ ಹೇಳಿದ್ರು. ಆಮೇಲೆ ಈ ಸೊಪ್ಪನ್ನೆಲ್ಲ ಚೆನ್ನಾಗಿದೆ ಈಗೆಲ್ಲ ಚೆನ್ನಾಗಿದೆ. ಓಕೆ, ನಮ್ ಡಾಕ್ಟರ್ಸ್ ನಿಮ್ಮನ್ನ ಹೇಗ್ ನೋಡ್ಕೊಳ್ತಿದ್ದಾರೆ ಡೇ 1 ಇಂದ ಇವತ್ತಿನವರೆಗೂ? ಚೆನ್ನಾಗಿ ನೋಡ್ಕೊಂಡ್ರು. ಮಧ್ಯದಲ್ಲೆಲ್ಲ ಫೋನ್ ಮಾಡಿ ಕೇಳ್ತಾ ಇದ್ರು ಹೇಗಿದ್ದೀರಾ ಅಂತ. ಡಾಕ್ಟರ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು. 15 ದಿವಸಕ್ಕೆ ಒಂದ್ಸಲ ಫಾಲೋ ಮಾಡಿ ನನ್ನ ಜೊತೆ ಮಾತಾಡ್ತಾರೆ. ನಮ್ ಹಾಸ್ಪಿಟಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ತುಂಬಾ ಚೆನ್ನಾಗಿದೆ. ಓಕೆ, 5 ಮಂತ್ಸ್ ಕಂಪ್ಲೀಟ್ ಆಗ್ಬಿಟ್ಟಿದೆ. ನಿಮ್ಗೆ ಏನಾದ್ರು ಪೆಟ್ ಸ್ಕ್ಯಾನ್ ಏನಾದ್ರು ಬರ್ದಿದ್ದಾರಾ? ಮುಂದಿನ ತಿಂಗಳು ತೆಗಿಯಕ್ ಹೇಳಿದ್ದಾರೆ. ಓಕೆ, ಪೆಟ್ ಸ್ಕ್ಯಾನ್ ತೆಗೆದು ನೋಡೋಣ ಅಂತ ಹೇಳಿದ್ದಾರೆ. ನೋಡಿದ್ಮೇಲೆ ಒಳಗಡೆ ಹೇಗಿದೆ ಅಂತ ನೋಡ್ಬಿಟ್ಟು ಔಷಧಿ ತಗೊಳ್ಬೇಕಾ ಬೇಡವಾ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಸಿಗೋಣ. ಈ ಮೆಡಿಸಿನ್ ನೀವು ಬಳಸಿ ಆದಷ್ಟು ಬೇಗ ಕ್ಯೂರ್ ಆಗಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾವು ಸಿಗೋಣ. ಓಕೆ ಸರ್, ಥ್ಯಾಂಕ್ ಯು. ಸರಿ ಮೇಡಮ್, ಥ್ಯಾಂಕ್ ಯು.